ಕದಂಬ ನ್ಯೂಸ್ ಫಸ್ಟ್ಗೆ ಸ್ವಾಗತ. ಮುಖ್ಯಾಂಶಗಳು. ಉತ್ತರ ಕನ್ನಡ ಜಿಲ್ಲೆಯ ರೈಲ್ವೆ ಅಭಿವೃದ್ಧಿಗೆ ಪರಿಸರವಾದಿಗಳೇ ಕೈ ಜೋಡಿಸಬೇಕು. ಕೇಂದ್ರ ಸಚಿವ ವಿ ಸೋಮಣ್ಣ. ಮಾಧ್ಯಮದವರ ಮುಂದೆ ದರ್ಪ ಪ್ರದರ್ಶಿಸಿ ವ್ಯಂಗ್ಯವಾಗಿ ಮಾತನಾಡಿದ ಶಾಸಕ ಬಸವನಗೌಡ ಯತ್ನಾಳ್. ಅಣ್ಣಿಗೇರಿ ಬಳಿ ಭೀಕರ ರಸ್ತೆ ಅಪಘಾತ, ಇನ್ಸ್ಪೆಕ್ಟರ್ ಪಂಚಾಕ್ಷರಿ ಹಿರೇಮಠ್ ಸ್ಥಳದಲ್ಲೇ ಸಾವು. 3 ವರ್ಷದ ಬಿಎಸ್ಸಿ ಅಲೈಡ್ ಹೆಲ್ತ್ ಸೈನ್ಸಸ್ ಕೋರ್ಸ್ ಆರಂಭ, ಅಧ್ಯಕ್ಷ ಗೋಪಾಲ್ ಕೃಷ್ಣ ವೈದ್ಯ. ಜಿಲ್ಲೆಯ ಜನರ ಬಹುದಿನದ ಬೇಡಿಕೆಯನ್ನು ಕೇಂದ್ರ ಸರ್ಕಾರ ಹಂತ ಹಂತವಾಗಿ ಈಡೇರಿಸುತ್ತಿದೆ. ಕೇಂದ್ರ ಸಚಿವ ವಿ ಸೋಮಣ್ಣ. ಹಾನಗಲ್ ತಹಶೀಲ್ದಾರ್ ಕಚೇರಿಯಲ್ಲಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಮಹಾಪರಿನಿರ್ವಾಣ ದಿನದ ಹಿನ್ನೆಲೆಯಲ್ಲಿ ಶಾಸಕ ಶ್ರೀನಿವಾಸ್ ಮಾನೆ ಪುಷ್ಪನಮನ ಸಲ್ಲಿಸಿದರು. ಬದನಗೌಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 7.5 ಕೋಟಿ ರೂಪಾಯಿಯ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದ ಶಾಸಕ ಶಿವರಾಮ್ ಹೆಬ್ಬಾರ್. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಅನ್ನಭಾಗ್ಯ ಯೋಜನೆಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಅನುಷ್ಠಾನ, ಶಾಸಕ ಶ್ರೀನಿವಾಸ್ ಮಾನೆ. ಕಾಂಗ್ರೆಸ್ ಸರ್ಕಾರ ಉತ್ತರ ಕರ್ನಾಟಕ ಭಾಗಕ್ಕೆ ಪ್ರಾಧಾನ್ಯತೆ ನೀಡದಿದ್ದರೆ ಪ್ರತ್ಯೇಕ ರಾಜ್ಯ, ಛಲವಾದಿ ನಾರಾಯಣಸ್ವಾಮಿ. ಭಟ್ಕಳ ಶಿರಸಿ ಸಹಾಯಕ ಆಯುಕ್ತೆ ಕಾವ್ಯರಾಣಿ ಹುಣಸೂರಿಗೆ ವರ್ಗಾವಣೆ. ಡಿಸೆಂಬರ್ 6ರಂದು ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ಪ್ರಸಿದ್ಧ ದೇವಸ್ಥಾನದ ಶ್ರೀ ಮಾರಿಕಾಂಬಾ ದೇವಾಲಯಕ್ಕೆ ಶನಿವಾರ ಭೇಟಿ ನೀಡಿ ದೇವರಿಗೆ ವಿಶೇಷ ಪೂಜಾ ಸೇವಾ ಕೈಂಕರ್ಯಗಳನ್ನು ಸಲ್ಲಿಸಿ ಮಾಧ್ಯಮದವರ ಜೊತೆಗೆ ಮಾತನಾಡಿದರು. ಅಲ್ಲದೆ ಉತ್ತರ ಕನ್ನಡ ಜಿಲ್ಲೆಯ ರೈಲ್ವೆ ಅಭಿವೃದ್ಧಿಗೆ ಹಿನ್ನಡೆಯಾಗಲು ಪರಿಸರವಾದಿಗಳೇ ಕಾರಣ. ಪರಿಸರ ಕಾಳಜಿ ಅವರೊಬ್ಬರಿಗೆ ಅಲ್ಲ, ಪರಿಸರ ಕಾಳಜಿ ನಮ್ಮೆಲ್ಲರಿಗೂ ಇದೆ. ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಪರಿಸರವಾದಿಗಳು ಕೈ ಜೋಡಿಸಬೇಕು. ಅಂದಾಗ ಮಾತ್ರ ಅಭಿವೃದ್ಧಿ ಕಾಣಲು ಸಾಧ್ಯ ಎಂದು ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿದರು. ಯಾರ್ಯಾದ್ರೂ ಕೂಡ ಆ 2-3% ಎಲ್ಲ ಒಂದ್ ಕಡೆ ಅವ್ರ ಭಾವನೆಗಳನ್ನ ನಾವು ಸರಿ ಮಾಡೋಕೆ ನಮ್ ಕೈಲಾಗುತ್ತೆ. ನೀವೇ ಸರಿ ಮಾಡ್ಬೇಕು, ಅವ್ರ ಮನಸ್ಸು ನೀವೇ ಗೆಲ್ಬೇಕು. ಅದನ್ನ ಬಿಟ್ಟು ರೈಲ್ವೆ ಇಲ್ಲ ಇಲ್ಲ ನಿಜ. ಎಷ್ಟು ವರ್ಷದ ನಿಮ್ದು ಅನುಕೂಲ ಹುಬ್ಳಿ ಮತ್ತೆ ಕೆಲಸ ಎಲ್ಲಿ ಬಿಟ್ಟ ಬಂತು. ಆಮೇಲೆ ನೀವೆಲ್ಲ ಏನ್ ಮಾಡಿದ್ರಿ, ಅದ್ ಚಾರ್ಜ್ ಹೋಗಿ ಎಷ್ಟೇ ತಂದರು ನಾವು ಬಂದಿದ್ವು. ಯಾರೋ ಬೆಳಗಾವಿ ಒಬ್ಬ NGO ತಂದು ಏನೆಲ್ಲ ಆಗಿ ಅದಕ್ಕೆ ಯಾರಾದ್ರೂ ಮಾತಾಡಿ ಮತ್ತೊಂದು ಮಾಡಿ ಪರಿಸ್ಥಿತಿ ಏನಿದೆ ಇವತ್ತು. ನಾನು ಹಿಂದೆ 25 ವರ್ಷದ ಹಿಂದೆ ನಿಮ್ಮ ಹಾರ್ಬರ್ ಬಂದಿದ್ದೆ. ನಾನು ಜಾರ್ಜ್ ಫರ್ನಾಂಡಿಸ್ ಅವರು, ಶ್ರೀನಿವಾಸ್ ಅಂತ DG. ಆಗ ಫೈರ್ ಸ್ಟೇಷನ್ ಎಲ್ಲ ಮಾಡಿ ಅದಕ್ಕೊಂದು ಲ್ಯಾಡಲ್ ಕೊಡ್ಬೇಕಾಗಿತ್ತು. ಆಗ 100 ಅಡಿ ಮೇಲಿಲ್ಲ, 350 400 ಅಡಿದು ಅವತ್ತೇನೆ ರಾಜ್ಯ ಸರ್ಕಾರ. ನಾನು ಪಟೇಲ್ ಚೀಫ್ ಮಿನಿಸ್ಟರ್, ನಾನು ಡಿಫೆನ್ಸ್ ಮಿನಿಸ್ಟರ್. ಅವತ್ತೇ ಅದೆಲ್ಲ ಮಾಡೋದು. ಅಲ್ಲೊಂದು ರಾತ್ರಿ ಇದ್ವಿ ನಾವು ಸಿ ಬರ್ಡೇ. ಏನಾಗಿದೆ, ಮಾಧ್ಯಮ ವಾಸ್ತವಾಂಶನ ನೀವೆಲ್ಲ ತಿಳಿಸ್ತೇ ಹೋದಾಗ ನಾವೇನು ಮಾಡೋಕ್ಕಾಗತ್ರಿ, ನಾವೇನು ಮಾಡೋಕ್ಕಾಗಲ್ತು. ನಮ್ಗೇನು, ನಾವೇನೋ ಬಂದಿದ್ದೀವಿ ಹೋಯ್ತೀವಿ, ನಮ್ಗೆ ಟೆಂಪ್ರರಿ. ಆದರೆ ಮೋದಿಯವರು 11 ವರ್ಷದಲ್ಲಿ ದೇಶಕ್ಕೆ, ರಾಷ್ಟ್ರಕ್ಕೆ, ವಿಶ್ವಕ್ಕೆ ಏನ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಏನೋ ನೀವು ಚಿಂತನೆ ಮಾಡಬೇಕಾಯ್ತು. ಬಿಜೆಪಿಯಿಂದ 6 ವರ್ಷಗಳ ಕಾಲ ಉಚ್ಚಾಟನೆಗೊಂಡ ಶಾಸಕ ಬಸವನಗೌಡ ಯತ್ನಾಳ್ ಅವರು ವರದಿಗಾರ ಪ್ರಶ್ನೆ ಕೇಳಿದಾಗ ಅತ್ಯಂತ ವ್ಯಂಗ್ಯವಾಗಿ ಮಾತನಾಡಿ ತಮ್ಮ ದರ್ಪವನ್ನು ಪ್ರದರ್ಶನ ಮಾಡಿದ್ದು ಎಷ್ಟು ಸರಿ ಎಂಬುದು ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಅವರು ಶಿರಸಿಯಲ್ಲಿ ನಡೆಯುತ್ತಿರುವ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಮಗಳ ಮದುವೆ ರಿಸೆಪ್ಷನ್ ಕಾರ್ಯಕ್ರಮಕ್ಕೆ ಆಗಮಿಸಿದ ಹಿನ್ನೆಲೆಯಲ್ಲಿ ಮಾಧ್ಯಮದವರ ಮುಂದೆ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರನ್ನು ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದು, ಈ ಹಿನ್ನೆಲೆಯಲ್ಲಿ ವರದಿಗಾರ ಬಿಜೆಪಿಯಿಂದ ಉಚ್ಚಾಟನೆ ಮಾಡಿದ ಹತಾಶೆಯಲ್ಲಿ ಅವರ ವಿರುದ್ಧ ನೀವು ಮಾತನಾಡುತ್ತಿದ್ದೀರಾ ಎಂದು ಪ್ರಶ್ನೆ ಕೇಳಿದಾಗ ಅವರು ಈ ರೀತಿಯಾಗಿ ದರ್ಪದಿಂದ ಮಾತನಾಡಿದರು. ತೀವ್ರವಾಗಿ ಖಂಡಿಸಿದರು, ಉಗ್ರವಾಗಿ ಖಂಡಿಸಿದರು. ಎಂಥವ್ರು ಬೇಕಾಗಿರ್ತದೆ, ನೀವು ಅವ್ರ ಪರವಾಗಿ ಹೊಡಿತೀರಿ. ನಮ್ದೇನು ಹೊಡಿದಿಲ್ಲ. ನಮ್ದು ಯಾಕೆ ಹೊಡಿತೀರ ಅಂದರೆ ಸ್ವಲ್ಪ TRP ಏರ್ತದೆ, ಅದು ಹೊಡಿತೀವಿ. ನಮ್ಮದು TRP ಇಲ್ಲ ಅಂದರೆ ಎಷ್ಟೋ ಮಂದಿ ಹೋದ್ರಲ್ಲ MLA MP ಹಾಕೊಂಡು ಆಯ್ತು ಅವ್ರು ಮಾತಾಡಿಸ್ಲಿ ಸೈತಿ ನಿಮ್ಮನ್ನ ಕಾಯ್ತಿರ್ತೀವಿ. ಉಚ್ಚಾಟನೆ ಹತಾಶೆಯಿಂದ ಈ ಮಾತು ಮಾತಾಡ್ತೀರಾ? ಯಾವ್ದು ನೀವು ಪತ್ರಕರ್ತರ? ಹೌದು ಸರ್. ಯಾವ ಪತ್ರ? ಪಬ್ಲಿಕ್ ನೆಸ್ಟ್. ಪಬ್ಲಿಕ್ ನೆಸ್ಟ್ ಸರ್. ಪಬ್ಲಿಕ್ ನೆಸ್ಟ್, ಹೌದು ಸರ್. ಪಬ್ಲಿಕ್ ಆಫ್ಟರ್ ಇಲ್ಲ ಅಂದ್ರೆ ಅದು TV 5, 6, 1, 0 ಎಟ್ಟೆಟ್ಟು ಅದಾವೆ.
ನೋಡ್ರಿ ನಾವು ಯಾವ ಹತಾಶೆಗಿದ್ದ ಹಂಗೆ ಮಾತಾಡೋದಿಲ್ಲ. ಅಲ್ಲಿ ಹೋಗಿ ಕೈಕಾಲು ಹಿಡಿದು ನೋಡ್ರಿ ಅಪ್ಪಾಜಿ ಏನೋ ಆಗಿದೆ, ನಾನು ತೋರಿ ಅಪ್ಪಾಜಿ ಅಂತಿದ್ದೆ. ಇಷ್ಟು ಓಪನ್ ಆಗಿ ಭ್ರಷ್ಟ ಯಡಿಯೂರಪ್ಪ ಅಂತ ಮಾತಾಡೋ ದಮ್ಮು ಕರ್ನಾಟಕದಾಗ ಈ ಯತ್ನಾಳಿಗಿದೆ, ಮತ್ತೆ ಯಾರಿಗೂ ಇಲ್ಲ. ಇದೇ ಪ್ರಶ್ನೆ BJP ಕೇಳ್ರಿ, ಯಡಿಯೂರಪ್ಪ ಭ್ರಷ್ಟಾಚಾರ ಮಾಡ್ಯಾರ್ತೀನಿ ಯತ್ನಾಳ್ರು ಹೇಳಿದ್ರೆ ನೀವು ಅವ್ರೇನು ಬೆಲ್ಲ ಬರ್ತಾರೆ ಕೇಳಲ್ಲ. ನನಗೆ ಗೊತ್ತಿಲ್ಲಪ್ಪ ಹಾಕೊಂಡು ಹೋಗ್ಬೇಕಂತಾರೆ. ಗ್ರಾಮ ಪಂಚಾಯತಿಗೆ ಅಲ್ಲಿ ಜನ ಅಲ್ಲಿ ಲೋಕಲ್ ಯಾರು ಅನ್ನೋದು ಕಲಾಪ ಮಲಾಪ ಅವನು ಆಯ್ಕೆ ಮಾಡ್ತಾರೆ. ನರೇಂದ್ರ ಮೋದಿಯವರು ಎಲ್ಲಿ ದೇಶದಲ್ಲಿ ನೀವು ವಿಧಾನಸಭೆಗೆ ಅವ್ರ ಫೋಟೋ, JDP-ಗೂ ಅವ್ರ ಫೋಟೋ, ತಾಲೂಕ್ ಪಂಚಾಯತಿಗೂ ಅವ್ರ ಫೋಟೋ ಅವ್ರದ್ದೇ ಹಾಕ್ಕೊಂಡು ಬರೀ ಕೇಂದ್ರ ಸರ್ಕಾರ ಸಾಧನೆ ಇಲ್ಲ. ನೀವೆಷ್ಟು ಮಾಡಿರಿ ಕರ್ನಾಟಕ, ಅದು ಎಷ್ಟೋ % ಲೋಕಾಯುಕ್ತ ಹೇಳ್ಯಾರಲ್ಲ ಮೊನ್ನೆ 63 ಯಾವಾಗ ಹೇಳ್ಯಾರ? 2019 ಒಂದು ಸರ್ವೆ ಪ್ರಕಾರ ಹೇಳ. 2019 ಯಾರು ಮುಖ್ಯಮಂತ್ರಿ ಇದ್ದರು ಕರ್ನಾಟಕದ್ದು? ಪೂಜ್ಯ ತಂದೆಯರು ಆದಂಥ ವಿಜಯೇಂದ್ರನ ಅತ್ಯಂತ ಪ್ರೀತಿ ಪಾತ್ರರಾದ, ಮನ್ಯಾಗ ಬಯಲಾಕ ಹೊರಗೆ ಮಾತ್ರ ಪೂಜ್ಯ ತಂದೆಯರು ಆದಂಥ ಯಡಿಯೂರಪ್ಪ ಇದ್ದ. ಯಡಿಯೂರಪ್ಪದಾಗ ಭ್ರಷ್ಟಾಚಾರ ಆಗಿದ್ದು ಜಗತ್ತಿಗೆ ಗೊತ್ತೈತಿ. ಈ 4 ಕಾಂಗ್ರೆಸ್ಗಳು ಇದರಲ್ಲಿ ನಾ ಹೇಳಿದೆ, ಯಾವುದಾದ್ರು ಕರೋನಾದಲ್ಲಿ ಎಷ್ಟು ರೊಕ್ಕದಿಂದ ನಾನು ಯಡಿಯೂರಪ್ಪ ಅನ್ನೋದು ನಾನು ಬಂದು ದಾಖಲೆ ಐತಿ. ಅದೇ HK ಪಾಟೀಲ್ ವರದಿ, ರಾಮಲಿಂಗಾರೆಡ್ಡಿ ಒಳಗಡೆ ಹೇಳ್ಯಾರ, ಒಂದು ಇಂಜೆಕ್ಷನ್ 1800 ರೂಪಾಯಿ ಸಿಗೋದು 20,000 ರೂಪಾಯಿ ಒಂದು ಇಂಜೆಕ್ಷನ್ ತೊಗೊಂಡಾರ. 10,000 ಕ್ವಾಟ್ ಹಾಕಿ ಒಂದೇ ದಿವಸ, ಒಂದು ದಿವಸನೂ ನಡೀಲಿಲ್ಲ ಕರೋನಾದು. ಎಲ್ಲಿ? ನೆಲಮಂಗಲ ಬಲ್ಲಿ ಒಂದು ಹಾಸ್ಪಿಟ್ಲ್ ಮಾಡಿದ್ರು. ಒಂದು ಕ್ವಾಟಿನ ಕಿಮ್ಮತ್ತು ಖರೀದಿ ಮಾಡಿದ್ರೆ ಇವ್ರು ಎಷ್ಟು ಬಾಡಿಗೆ ಕೊಟ್ಟಾರ ಗೊತ್ತಂದ್ರೆ 3 ಕ್ವಾಟಿನ ಕಿಮ್ಮತ್ತು ದೊಡ್ಡ ಬಾಡಿಗೆ ಕೊಟ್ಟಾರ. ಅಂದಾಗ ಭ್ರಷ್ಟಾಚಾರ ಮಾಡಿಲ್ಲ, ಇಂಥ ರೊಕ್ಕ ತಿಂದಾರ ಇವರೆಲ್ಲ ನಾಲಾಯಕರು. ಈಗಿದ್ರು ಅವ್ರನ್ನೇ ಪೂಜ್ಯ ತಂದೆ ಮತ್ತು ಅವರಿಂದಲೇ BJP ಇದೆ, ಅವರಿಂದ BJP ದಿನ ನಮ್ಮ ಹೈಕಮಾಂಡ್ ಹೇಳ್ಕೊತ ಕೊಡ್ತದೆ. ಏನು ಮಾಡೋದು ಸರ್? ಈಗ ರಾಜಣ್ಣ ಹೇಳ್ತಾರೆ ಸರ್, ನಮ್ಮ ಅಶೋಕ್ ಅದಾನೆ, ಅಶೋಕ ಸುಮ್ಕೊಂಡ್ರೆ ಅಶೋಕ ಅಂತಾರೆ ನನಗೆ. ಇಲ್ಲ, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳೇ, ನಾವು ನಿನಗೂ ಹೇಳಿಲ್ಲ ವೈಯಕ್ತಿಕವಾಗಿ, ವ್ಯವಸ್ಥೆ ಬಗ್ಗೆ ಮಾತಾಡಿದ್ದು ಹೇಳ್ತಾರೆ. ನಾ ಹಂಗೆ ಹೇಳೋದಲ್ಲ. ನನಗೆ ಹೇಳ್ದೊಮ್ಮೆ DK ಶಿವಕುಮಾರ್, ನನ್ನ ಪಕ್ಷ ಆಗಿದ್ರೆ 2 ನಿಮಿಷದಲ್ಲಿ ಹೊರಗೆ ಅಯೋಗ್ಯ ನನ್ನ ಮಗನೇ ನೀನಂತ 4 ಪಕ್ಷನಾಗ ಯಾರು ಇರ್ತಾರೆ ನಾವು ಉತ್ತರ ಕೊಡ್ತೀವಿ. ಅವತ್ತು ನಡೆದು DK ಶಿವಕುಮಾರ್ ನಾನು ನೋಡ್ಕೊಳ್ಳಿ ನೀ ಕಡೆ ಮುಖ ಮಾಡ್ತಾನೆ ವಿಧಾನಸಭೆಯಲ್ಲಿ. ತಾಕತ್ತಿದ್ರೆ ನಾನು ಮಾತಾಡಬೇಕು. ವಿಜಯೇಂದ್ರ ಅಂತದ್ದು ಏನೂ ಮಾತಾಡೋದಿಲ್ಲ, ಅದು ಓಡಿ ಹೋಗ್ತದೆ. ಆ DK ಶಿವಕುಮಾರ್ ನೋಡಿದ್ರೆ ಓಡಿ ಹೋಗ್ತಾನೆ. ರಾತ್ರಿ ಹೋಗಿ ಸಹಿ ಮಾಡಿಸೋದು, ಹಗಲತ್ತೆ ಸಹಿ ಮಾಡಿಸೋತಾನೆ ನನ್ನ ಮತಕ್ಷೇತ್ರಕ್ಕೆ, ನನ್ನ ಇವ ಎಂದರೆ ಒಬ್ಬ ವಿರೋಧ ಪಕ್ಷ. ನಾ ತಾನೇ ಯಾವ ಮುಖ್ಯಮಂತ್ರಿ ಬಳಿ ಪತ್ರ ಒಯ್ದಲ್ಲ, ಯಾವ ಮಂತ್ರಿಗಳ ಬಳಿ ಹೋಗಿಲ್ಲ. ವಿರೋಧ ಪಕ್ಷ ಅಂದ್ರೆ ಹೆಂಗಿರ್ಬೇಕು? ಅದಕ್ಕೆ ನಾನೇ ಅಧಿಕೃತ ವಿರೋಧ ಪಕ್ಷದ ನಾಯಕ. ಇವರೆಲ್ಲ ಡೂಪ್ಲಿಕೇಟ್, ಎಲ್ಲ ಅಡ್ಜಸ್ಟ್ಮೆಂಟ್ ನಾಯಕರು. ಧಾರವಾಡ ಜಿಲ್ಲೆಯ ಅಣ್ಣಿಗೇರಿ ಸಮೀಪ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಇನ್ಸ್ಪೆಕ್ಟರ್ ಪಂಚಾಕ್ಷರಿ ಹಿರೇಮಠ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಪೊಲೀಸ್ ಇಲಾಖೆಯ ಅಧಿಕಾರಿಯೊಬ್ಬರು ರಸ್ತೆ ಅಪಘಾತದಲ್ಲಿ ಅಸುನೀಗಿದ ಈ ಘಟನೆ ತೀವ್ರ ಆಘಾತ ಮೂಡಿಸಿದೆ. ಮೃತ ಪಂಚಾಕ್ಷರಿ ಹಿರೇಮಠ್ ಈ ಹಿಂದೆ ಬೈಲಹೊಂಗಲ, ಗದಗ ಹಾಗೂ ಹುಬ್ಬಳ್ಳಿ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಕಾರ್ಯನಿರ್ವಹಿಸಿದ್ದರು. ಘಟನೆ ಕುರಿತು ಮಾಹಿತಿ ತಿಳಿದ ಕೂಡಲೇ ಅಣ್ಣಿಗೇರಿ ಠಾಣೆಯ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿ ಪರಿಶೀಲನೆ ನಡೆಸಿದ್ದಾರೆ. ಡಿಸೆಂಬರ್ 5ರಂದು ನಗರದ TSS ಆಸ್ಪತ್ರೆಯ ಸಭಾಭವನದಲ್ಲಿ ಶುಕ್ರವಾರ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿತ್ತು. ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ TSS ಅಧ್ಯಕ್ಷ ಗೋಪಾಲಕೃಷ್ಣ ವೈದ್ಯ ಅವರು ಮಾತನಾಡಿ, ಪದವಿ ಶಿಕ್ಷಣಕ್ಕೆ ಒತ್ತು ನೀಡುವ ಉದ್ದೇಶದಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಶಿರಸಿಯಲ್ಲಿ ಪ್ರಥಮ ಬಾರಿಗೆ TSS ವತಿಯಿಂದ ದಿವಂಗತ ಶ್ರೀಪಾದ್ ಹೆಗಡೆ ಕಡವಿಯವರ ಹೆಸರಿನಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ಅಲೈಡ್ ಹೆಲ್ತ್ ಸೈನ್ಸ್ ಕಾಲೇಜನ್ನು ಸ್ಥಾಪನೆ ಮಾಡಲಾಗುತ್ತಿದೆ ಎಂದು ಹೇಳಿದರು. ಇದರ ಉದ್ದೇಶ ಜಿಲ್ಲೆಯ ವಿದ್ಯಾರ್ಥಿಗಳು ಈ ಕೋರ್ಸ್ಗಾಗಿ ಬೇರೆ ಕಡೆ ಹೋಗಿ ಕಲಿಯುವ ಬದಲು ಇಲ್ಲಿಯೇ ಕಲಿತರೆ ಅವರಿಗೆ ಶಿಕ್ಷಣದ ವೆಚ್ಚ ಕಡಿಮೆಯಾಗುತ್ತದೆ ಮತ್ತು ಜಿಲ್ಲೆಯ ವಿದ್ಯಾರ್ಥಿಗಳು ಕೋರ್ಸ್ ಮುಗಿಸಿದ ನಂತರ ಅವರಿಗೆ ಹೆಚ್ಚಿನ ಉದ್ಯೋಗಾವಕಾಶಗಳು ದೊರೆಯುತ್ತವೆ. ಆದುದರಿಂದ ವಿದ್ಯಾರ್ಥಿಗಳು ಇದರ ಉಪಯೋಗವನ್ನು ಪಡೆದುಕೊಳ್ಳಬೇಕು ಎಂದರು. ಮತ್ತು ಅವಕಾಶಗಳನ್ನು ಆರೋಗ್ಯ ಕ್ಷೇತ್ರದಲ್ಲಿ ಗಮನದಲ್ಲಿಟ್ಟುಕೊಂಡು ಯುವಕರ ಭವಿಷ್ಯ ರೂಪಿಸಿಕೊಳ್ಳುವ ಉದ್ದೇಶದಿಂದ ಹಾಗೂ ವೇಗವಾಗಿ ಹೆಚ್ಚುತ್ತಿರುವ ವೃತ್ತಿ ವೈದ್ಯಕೀಯ ಶಿಕ್ಷಣ ಕ್ಷೇತ್ರದಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಉತ್ತಮ ಅವಕಾಶಗಳನ್ನು ಕಲ್ಪಿಸುವ ಉದ್ದೇಶದಿಂದ TSS ಈಗಾಗಲೇ ಪ್ಯಾರಾಮೆಡಿಕಲ್ ಡಿಪ್ಲೊಮಾ ಕಾಲೇಜನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬರುತ್ತಿದೆ ಎಂದರು. ಈ ಸಂಸ್ಥೆಯು ಕಳೆದ 15 ವರ್ಷಗಳಿಂದ ಪ್ಯಾರಾಮೆಡಿಕಲ್ ಕಾಲೇಜನ್ನು ಯಶಸ್ವಿಯಾಗಿ ನಡೆಸುತ್ತಿದ್ದು, ಇಲ್ಲಿಯವರೆಗೆ 650ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಡಿಪ್ಲೊಮಾ ಕೋರ್ಸ್ಗಳನ್ನು ಪೂರ್ಣಗೊಳಿಸಿ ವಿವಿಧ ಖಾಸಗಿ ಹಾಗೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಡಯಾಗ್ನೋಸ್ಟಿಕ್ ಸೆಂಟರ್ಗಳಲ್ಲಿ, ಕ್ಲಿನಿಕ್ಗಳಲ್ಲಿ ಉತ್ತಮ ಹುದ್ದೆಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಸಂಸ್ಥೆಯ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ ಉನ್ನತ ಶೈಕ್ಷಣಿಕ ಸಾಧನೆ ಮಾಡಿದ್ದು 5 ರಾಜ್ಯ ಮಟ್ಟದ ರ್ಯಾಂಕ್ಗಳನ್ನು ಪಡೆದಿರುವುದು ಸಂಸ್ಥೆಯ ಶಿಕ್ಷಣದ ಗುಣಮಟ್ಟಕ್ಕೆ ಸಾಕ್ಷಿಯಾಗಿದೆ.
ಇದೇ ಯಶಸ್ಸಿನ ಬುನಾದಿಯಲ್ಲಿ ಈಗ ಆರಂಭವಾಗುತ್ತಿರುವ ಬಿಎಸ್ಸಿ ಅಲೈಡ್ ಹೆಲ್ತ್ ಸೈನ್ಸಸ್ ಕಾಲೇಜು ಆರೋಗ್ಯ ಶಿಕ್ಷಣಕ್ಕೆ ನೂತನ ಮೌಲ್ಯಗಳನ್ನು ತರುವುದು. ಇದೊಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಅತ್ಯಂತ ಬೇಡಿಕೆಯಲ್ಲಿರುವ ವಿಭಾಗವಾಗಿದೆ ಮತ್ತು ವೈದ್ಯರೊಂದಿಗೆ ಕೆಲಸ ಮಾಡುವ ರೋಗ ನಿರ್ಣಯ, ಚಿಕಿತ್ಸಾ ಸಹಾಯ, ತಾಂತ್ರಿಕ ಸೇವೆಗಳು ಮತ್ತು ಆಸ್ಪತ್ರೆಗಳ ನಿರ್ವಹಣೆಯನ್ನು ನೆರವೇರಿಸುವ ಅತ್ಯಂತ ಮುಖ್ಯ ವೃತ್ತಿಪರವನ್ನು ತಯಾರಿಸುವ ಶಿಕ್ಷಣ ಸಂಸ್ಥೆಯಾಗಿದೆ ಎಂದು ಹೇಳಿದರು. ಅಲ್ಲದೆ ರಕ್ತ ಪರೀಕ್ಷೆ, ಎಕ್ಸ್ರೇ, ಸಿಟಿ ಸ್ಕ್ಯಾನ್, ಎಂಆರ್ಐ, ಓಟಿ ಹಾಗೂ ಅನಸ್ತೇಷಿಯಾ ಸಹಾಯ ಹಾಗೂ ಆಸ್ಪತ್ರೆಯ ನಿರ್ವಹಣಾ ವಿಭಾಗ ಅಲೈಡ್ ಹೆಲ್ತ್ ಸೈನ್ಸಸ್ ಪ್ರೊಫೆಷನಲ್ಸ್ ಇಲ್ಲದೆ ಸಾಧ್ಯವಿಲ್ಲ ಮತ್ತು ಈ ಕ್ಷೇತ್ರದಲ್ಲಿ ಉದ್ಯೋಗ ಅವಕಾಶಗಳು ಹೆಚ್ಚಾಗಿದ್ದು ಸುರಕ್ಷಿತ ಹಾಗೂ ದೀರ್ಘಕಾಲಿಕವಾಗಿರುತ್ತವೆ ಎಂದರು. ಒಂದು ಬಾರಿ ಕೌಶಲ್ಯ ಗಳಿಸಿದ ಬಳಿಕ ಕೆಲಸದ ಕೊರತೆ ಇರುವುದಿಲ್ಲ. ಭಾರತದಲ್ಲಿ ಮಾತ್ರವಲ್ಲದೆ ವಿದೇಶದಲ್ಲೂ ಸಹ ಇದಕ್ಕೆ ಹೆಚ್ಚಿನ ಬೇಡಿಕೆ ಇದೆ. ಈ ಪದವಿಯನ್ನು ಮುಗಿಸಿದ ವಿದ್ಯಾರ್ಥಿಗಳಿಗೆ ಉನ್ನತ ವ್ಯಾಸಂಗಕ್ಕೆ ಸಹ ಅವಕಾಶವಿರುತ್ತದೆ. ಮಾಸ್ಟರ್ ಡಿಗ್ರಿಗಳಾದ ಎಂಎಸ್ಸಿ, ಎಂಪಿಎಚ್, ಎಂಬಿಎ ಹಾಗೂ ಎಂಎಚ್ಎ ಪದವಿಗಳು, ಪದವಿ ನಂತರದ ಡಿಪ್ಲೊಮಾ ಕೋರ್ಸ್ಗಳು ಹಾಗೂ ಪಿಎಚ್ಡಿಗಳ ಮೂಲಕ ತಮ್ಮ ವೃತ್ತಿ ಮೌಲ್ಯಗಳನ್ನು ಹೆಚ್ಚಿಸಬಹುದು ಎಂದು ಹೇಳಿದರು. ನಂತರ ಮಾತನಾಡಿದ ಡಾಕ್ಟರ್ ಪಿಎಸ್ ಹೆಗಡೆ ಅವರು, ಬಿಎಚ್ಎಎಂ ಕೋರ್ಸ್ ಮಾಡುತ್ತಿರುವುದರಿಂದ ಒಂದು ಆಸ್ಪತ್ರೆಯಲ್ಲಿಯ ಔಷಧಗಳನ್ನು ಯಾವ ರೀತಿಯಾಗಿ ಸಂಗ್ರಹಿಸಬೇಕು, ಅವುಗಳ ರಕ್ಷಣೆ ಯಾವ ರೀತಿ ಮಾಡಬೇಕು, ಹಣಕಾಸಿನ ನಿರ್ವಹಣೆಯನ್ನು ಯಾವ ರೀತಿ ಮಾಡಬೇಕು ಎಂಬುದನ್ನು ತಿಳಿಸುವುದೇ ಈ ಬಿಎಚ್ಎ ಕೋರ್ಸ್ನ ಉದ್ದೇಶವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಎಂವಿ ಜೋಶಿ, ಎಚ್ಎನ್ ಹೆಗಡೆ, ಧರ್ಮದರ್ಶಿಗಳಾದ ನಿರಂಜನ್ ಭಟ್, ಡಾಕ್ಟರ್ ಎನ್ ಗೌತಮ್, ಡಾಕ್ಟರ್ ಕಾರಂತ್, ರಾಜೇಶ್ ಕಲ್ನಾಡ್, ಅಕ್ಷಯ್ ಹೆಗಡೆ ಮುಂತಾದವರು ಉಪಸ್ಥಿತರಿದ್ದರು. ಡಿಸೆಂಬರ್ 6ರಂದು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ಶನಿವಾರ ಮಾಧ್ಯಮದವರು ಕೇಂದ್ರ ಸಚಿವ ವಿ. ಸೋಮಣ್ಣ ಅವರಿಗೆ ಜಿಲ್ಲೆಯ ರೈಲ್ವೆ ಪ್ರಗತಿ ಯಾವ ಹಂತದಲ್ಲಿದೆ ಎಂದು ಪ್ರಶ್ನಿಸಿದಾಗ ಅವರು ಈ ರೀತಿಯಾಗಿ ಉತ್ತರಿಸಿದರು. ಉತ್ತರ ಕನ್ನಡ ಜಿಲ್ಲೆಯ ರೈಲ್ವೆ ಮಾರ್ಗಕ್ಕೆ ಸಂಬಂಧಿಸಿದಂತೆ ಮತ್ತು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಸತತ ಪ್ರಯತ್ನದಿಂದ ತಾಳಗುಪ್ಪ ಶಿರಸಿ ಮಾರ್ಗ 3,315 ಕೋಟಿ, ತಾಳಗುಪ್ಪ ಹೊನ್ನಾವರ ನೂತನ ಮಾರ್ಗ 1,500 ಕೋಟಿ, ಕರಾವಳಿ ಕೊಂಕಣ ರೈಲ್ವೆ ಪ್ರಯಾಣಿಕರ ಸೌಲಭ್ಯಕ್ಕೆ 300 ಕೋಟಿ ರೂಪಾಯಿ ಮಂಜೂರು ಮಾಡಲಾಗಿದೆ ಎಂದು ಹೇಳಿದರು. ಅಲ್ಲದೆ 1997ರಿಂದ 98ರಲ್ಲಿ ಪ್ರಾರಂಭವಾದ ಹುಬ್ಬಳ್ಳಿ ಅಂಕೋಲಾ ಅರ್ಬನ್ ರೈಲು ಮಾರ್ಗ ಒಟ್ಟು 154 ಕಿಲೋಮೀಟರ್ ಇದ್ದು ನ್ಯಾಯಾಲಯದ ಹಂತದಲ್ಲಿರುವುದರಿಂದ ಅದಕ್ಕೆ ಚರ್ಚೆ ನಡೆದಿದೆ. ಇದಕ್ಕೆ 2,530 ಎಕರೆ ಭೂಮಿಯ ಅಗತ್ಯತೆ ಇದೆ. ಅದಕ್ಕೆ ಚರ್ಚೆ ನಡೆದಿದೆ. ಈಗಾಗಲೇ ಒಂದು ಹಂತದ ಕೆಲಸ ಹುಬ್ಬಳ್ಳಿಯಿಂದ ಕಲಘಟಗಿವರೆಗೆ ನಡೆದಿದೆ. ಇದರ ಜೊತೆಗೆ ರಸ್ತೆ ಮಾರ್ಗ ಮತ್ತು ರೈಲ್ವೆ ಮಾರ್ಗ ಎರಡನ್ನೂ ಮಾಡುವ ಚಿಂತನೆ ನಡೆದಿದೆ ಎಂದರು. ಮತ್ತು ರೈಲ್ವೆ ಮಂಡಳಿ 25 ಹುಬ್ಬಳ್ಳಿಯಲ್ಲಿ ಈಗಾಗಲೇ ಶಿಫಾರಸು ಮಾಡಿದೆ ಮತ್ತು ಡಿಪಿಆರ್ ಕೂಡ ಆಗಿದೆ. ವೈಲ್ಡ್ ಲೈಫ್ ಅನುಮೋದನೆ ಬಾಕಿ ಇದೆ. ಇದಾದ ನಂತರ ಲಕ್ಷಾಂತರ ಉದ್ಯೋಗ ಸೃಷ್ಟಿಯಾಗುವುದು ಎಂದು ಕೇಂದ್ರ ಸಚಿವ ವಿ. ಸೋಮಣ್ಣ ತಿಳಿಸಿದರು. ಫೈನಲ್ ಲೊಕೇಶನ್ ತಾಳಗುಪ್ಪ ಶಿರಸಿ ಹುಬ್ಬಳ್ಳಿ ನೂತನ ಮಾರ್ಗ 3,115 ಕೋಟಿ, ತಾಳಗುಪ್ಪ ಹೊನ್ನಾವರ ಮಾರ್ಗ 1,500 ಕೋಟಿ, ಕರಾವಳಿ ಕೊಂಕಣ ರೈಲ್ವೆ ಪ್ರಯಾಣಿಕರ ಸ್ನೇಹ ಸೌಲಭ್ಯ 300 ಕೋಟಿ ರೂಪಾಯಿನಲ್ಲಿ ಡೆವಲಪ್ ಮಾಡ್ತಾ ಇದ್ದೀವಿ. ಹುಬ್ಬಳ್ಳಿ ಅಂಕನ ರೈಲ್ವೆ ಮಾರ್ಗ 164 ಕಿಲೋಮೀಟ್ರು 97-98ರಲ್ಲಿ ಇದು ಪ್ರಾರಂಭವಾಗಿತ್ತು. ಕಲಘಟಗಿವರೆಗೂ ಈಗಾಗಲೇ ಒಂದು ಹಂತಕ್ಕೆ ಕೆಲಸ ಆಗಿದೆ. ಅದನ್ನು ಏನು ಮಾಡಬೇಕು, ಎತ್ತು ಮಾಡಬೇಕು ಅನ್ನೋದನ್ನ ನ್ಯಾಯಾಲಯದ ಮೊಕದ್ದಮೆ ಇರೋದ್ರಿಂದ ಅದಕ್ಕೆ ಏನೇನು ಮಾಡಬೇಕು ಎಲ್ಲವನ್ನು ಕೂಡ ನಡೀತಾ ಇದೆ. ಕಾಲನೂ ಕೂಡ ಬರ್ತಾ ಇದೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನದ ಹಿನ್ನೆಲೆಯಲ್ಲಿ ಶನಿವಾರ ಇಲ್ಲಿನ ತಾಲೂಕು ಪಂಚಾಯತ್ ಕಚೇರಿ ಎದುರಿನ ಪುತ್ಥಳಿಗೆ ಶಾಸಕ ಶ್ರೀನಿವಾಸ್ ಮಾನಿ ಪುಷ್ಪನಮನ ಸಲ್ಲಿಸಿ ಗೌರವ ಅರ್ಪಿಸಿದರು. ಬಳಿಕ ತಹಶೀಲ್ದಾರ್ ಕಚೇರಿಯಲ್ಲಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದರು. ಆಧುನಿಕ ಭಾರತ ನಿರ್ಮಾಣಕ್ಕೆ ಭದ್ರ ಬುನಾದಿ ಹಾಕಿದ ಅಂಬೇಡ್ಕರ್ ಸದಾ ಸ್ಮರಣೀಯರು. ಸಮಾಜಕ್ಕೆ ಬೆಳಕು ತಂದ ಮಹಾಮಾನವತಾವಾದಿ, ಎಲ್ಲರೂ ಸಮಾನರು, ಎಲ್ಲರಿಗೂ ಗೌರವ ಸಿಗಬೇಕು ಎಂದು ಜೀವನ ಪೂರ್ತಿ ಹೋರಾಡಿದವರು. ಜಾತಿ ಭೇದ, ಅಸಮಾನತೆ ನಿವಾರಿಸಲು ಮಾಡಿದ ಹೋರಾಟ ದೇಶವನ್ನು ಬದಲಿಸಿತು. ನಾವು ಇಂದು ಅನುಭವಿಸುತ್ತಿರುವ ಹಕ್ಕುಗಳು, ಸ್ವಾತಂತ್ರ್ಯ, ಸಮಾನತೆ ಎಲ್ಲವೂ ಅಂಬೇಡ್ಕರ್ ಅವರ ಕೊಡುಗೆ ಎಂದು ತಿಳಿಸಿದರು. ತಹಶೀಲ್ದಾರ್ ರೇಣುಕಾ ಎಸ್, ಕೆಪಿಸಿಸಿ ಸದಸ್ಯ ಟಾಕನಗೌಡ ಪಾಟೀಲ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಹನುಮಂತಪ್ಪ ಮರಗಡಿ, ಮಂಜು ಗೋರಣ್ಣನವರ್, ನಗರ ಕಾಂಗ್ರೆಸ್ ಅಧ್ಯಕ್ಷ ಮತೀನ್ ಶಿರಬಡಗಿ, ಮುಖಂಡರಾದ ಉಮೇಶ್ ಬಾಳ್ಗಿ, ಉಮೇಶ್ ದೊಡ್ಡಮನಿ, ಪಯ್ಯಾಜ್ ಲೋಹಾರ್, ಭರಮಣ್ಣ ಶಿವೂರ್, ಅಶೋಕ್ ಹಲಸೂರ್, ವಸಂತ್ ವೆಂಕಾಪುರ, ಶಿವು ತಳವಾರ್, ನಾಗಪ್ಪ ಸೌದತ್ತಿ, ಬಸವರಾಜ್ ಡುಮ್ಮನವರ್, ಶಿವು ಭದ್ರಾವತಿ, ರಾಜ್ಕುಮಾರ್ ಶಿರಪಂತಿ, ಸುರೇಶ್ ನಾಗಣ್ಣನವರ್, ಯಲ್ಲಪ್ಪ ಕಲ್ಲೇರ್, ರವಿ ಜಾಲಗೇರಿ, ಬಸಣ್ಣ ವಾಲಿಕಾರ್, ತಾಲೂಕು ಪಂಚಾಯತ್ ಇಒ ಪರಶುರಾಮ್ ಪೂಜಾರ್, ಸುಭಾಷ್ ತಳವಾರ್ ಸೇರಿದಂತೆ ಇನ್ನೂ ಹಲವರು ಹಾಜರಿದ್ದರು. ಡಿಸೆಂಬರ್ 6 ಬನವಾಸಿ ಹೋಬಳಿ ವ್ಯಾಪ್ತಿಯ ಬದನಗೌಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪರಿಶಿಷ್ಟ ಜಾತಿ ಕಾಲೋನಿಗಳ ಮೂಲಸೌಕರ್ಯಾಭಿವೃದ್ಧಿಗೆ ಇಂದು ಮಹತ್ವದ ಪ್ರಾರಂಭ ಸಿಕ್ಕಿದೆ.
ಮಾನ್ಯ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ಸುಮಾರು 7,50,00,000 ರೂಪಾಯಿ ವೆಚ್ಚದಲ್ಲಿ ಕೈಗೊಳ್ಳಲಿರುವ ಸಿಸಿ ರಸ್ತೆ ಹಾಗೂ ಚರಂಡಿ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು, ಗ್ರಾಮೀಣ ಪ್ರದೇಶಗಳ ಸಮಗ್ರ ಅಭಿವೃದ್ಧಿ ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ ಎಂದು ತಿಳಿಸಿದರು. ಸಾಮಾಜಿಕವಾಗಿ ಹಿಂದುಳಿದ ಮತ್ತು ಮೂಲಸೌಕರ್ಯ ಕೊರತೆ ಎದುರಿಸುತ್ತಿರುವ ಕಾಲೋನಿಗಳಿಗೆ ಉತ್ತಮ ರಸ್ತೆ ಹಾಗೂ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು ಈ ಕಾಮಗಾರಿಗಳ ಉದ್ದೇಶವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಬನವಾಸಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಗಣಪತಿ ನಾಯ್ಕ್, ಜಿಲ್ಲಾ ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ವಿಭಾಗದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದ್ಯಾಮಣ್ಣ ದೊಡ್ಮನಿ ಹಾಜರಿದ್ದರು. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಅನ್ನಭಾಗ್ಯ ಯೋಜನೆಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವುದು ಮತ್ತು ಪಡಿತರ ವಿತರಣೆ ವ್ಯವಸ್ಥೆಯನ್ನು ಸರಳೀಕರಣಗೊಳಿಸುವ ಉದ್ದೇಶದಿಂದ ತಾಲೂಕಿನಲ್ಲಿ ಹೊಸದಾಗಿ 23 ಗ್ರಾಮಗಳಲ್ಲಿ ಪಡಿತರ ವಿತರಣಾ ಕೇಂದ್ರಗಳನ್ನು ಆರಂಭಿಸಲಾಗುತ್ತಿದೆ ಎಂದು ಶಾಸಕ ಶ್ರೀನಿವಾಸ್ ಮಾನೆ ತಿಳಿಸಿದ್ದಾರೆ. ಗುರುವಾರ ಮಾಧ್ಯಮ ಹೇಳಿಕೆ ಬಿಡುಗಡೆ ಮಾಡಿರುವ ಅವರು, ತಿಳವಳ್ಳಿ, ಬೊಮ್ಮನಹಳ್ಳಿ, ಬೈಲವಾಳ, ಅರೆಗೊಪ್ಪ, ಹಿರೇಬಾಸೂರು, ಹೋತನಹಳ್ಳಿ, ಸಾವಸಂಗಿ, ಬ್ಯಾಗವಾದಿ, ಹಿರೇಹುಲ್ಲಾಳ, ಕಲಗುಡ್ಡಿ, ಶಿವಪುರ, ಗೆಜ್ಜಿಹಳ್ಳಿ, ಮಲಗುಂದ, ಆಲದಕಟ್ಟಿ, ಅರೆಗೊಪ್ಪ, ಸೋಮಾಪುರ, ಡೊಳ್ಳೇಶ್ವರ, ವರ್ದಿ, ಮರಕವಳ್ಳಿ, ಕೋಣನಕೊಪ್ಪ, ಅಕ್ಕಿಯಾಲೂರು, ಹಾನಗಲ್ ನಗರದ ವಾರ್ಡ್ ನಂಬರ್ 16, ಕುಂಬಾರ ಓಣಿ, ವಾರ್ಡ್ ನಂಬರ್ 4, ಹೊಸ ಬಸ್ ಸ್ಟ್ಯಾಂಡ್ ಬಡಾವಣೆ ಮತ್ತು ವಾರ್ಡ್ ನಂಬರ್ 27 ರಂಜಿನಿ ಟಾಕೀಸ್ ಬಳಿ ಹೊಸದಾಗಿ ಪಡಿತರ ವಿತರಣಾ ಕೇಂದ್ರ ಆರಂಭಿಸಲು ಅಧಿಸೂಚನೆ ಹೊರಡಿಸಲಾಗಿದೆ ಎಂದು ಶಾಸಕ ಮಾನೆ ತಿಳಿಸಿದ್ದಾರೆ. ತಾಲೂಕಿನಲ್ಲಿ ಹಾಲಿ 67 ಪಡಿತರ ವಿತರಣಾ ಕೇಂದ್ರಗಳಿದ್ದು, ಕೆಲವೆಡೆ ದಿನದ ದುಡಿಮೆ ಕೆಲಸ ಕಾರ್ಯಗಳನ್ನು ಬಿಟ್ಟು ಪಡಿತರ ತರಲು ಅಕ್ಕಪಕ್ಕದ ಗ್ರಾಮಗಳಿಗೆ ತೆರಳುತ್ತಿದ್ದ ಸ್ಥಿತಿಯಿತ್ತು. ಇದರಿಂದ ದಿನದ ದುಡಿಮೆಯನ್ನೇ ನಂಬಿರುವ ಬಡ ಕುಟುಂಬಗಳ ಸದಸ್ಯರು ಕೆಲಸ ಬದಿಗೊತ್ತಿ ಪಡಿತರ ಕೇಂದ್ರಗಳಿಗೆ ತೆರಳುವಂತಾಗಿತ್ತು. ಜನಸಾಮಾನ್ಯರಿಗೆ ಅನಾನುಕೂಲ ಆಗುತ್ತಿರುವುದನ್ನು ತಪ್ಪಿಸಲು ಹೊಸದಾಗಿ ಪಡಿತರ ವಿತರಣಾ ಕೇಂದ್ರ ಆರಂಭಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಶ್ರೀನಿವಾಸ್ ಮಾನೆ ತಿಳಿಸಿದ್ದಾರೆ. ಕರ್ನಾಟಕ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿಯವರು ಶಿರಸಿಯಲ್ಲಿ ನಡೆಯುತ್ತಿರುವ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಮಗಳ ಮದುವೆ ರಿಸೆಪ್ಷನ್ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಶನಿವಾರ ಶಿರಸಿಗೆ ಆಗಮಿಸಿದ್ದ ಸಂದರ್ಭದಲ್ಲಿ ಅವರು ಮಾಧ್ಯಮದವರೊಂದಿಗೆ ಈ ರೀತಿಯಾಗಿ ಪ್ರತಿಕ್ರಿಯೆ ನೀಡಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಮಾಧ್ಯಮ ವಕ್ತಾರ ಸದಾನಂದ ಭಟ್ ಸಾಥ್ ನೀಡಿದರು. ಶಿರ್ಷಿಗೆ ನಿಮ್ಮನ್ನೆಲ್ಲ ನೋಡ್ಲಿಕ್ಕೆ ಬಂದಿದ್ದೇನೆ. ನನಗೆ ಸಿಕ್ಕ ಸೌಭಾಗ್ಯ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಮಗಳ ಮದುವೆ ರಿಸೆಪ್ಷನ್ ಹೇಳಿ ಬೆಂಗಳೂರಿಗೆ ಬಂದರು. ಇವತ್ತು ಹುಬ್ಬಳ್ಳಿಯಲ್ಲಿ ಉಳಿದು ನಾಳೆ ಸದನ ಪ್ರಾರಂಭ ಆಗಿದೆ. ಅನೇಕ ಸಮಸ್ಯೆಗಳಿವೆ, ಚರ್ಚೆ ಮಾಡಲಿಕ್ಕೆ ಭಾಳ ಇದೆ. ಅದರಲ್ಲೂ ವಿಶೇಷವಾಗಿ ಉತ್ತರ ಭಾಗದ ಬಗ್ಗೆನೇ ಹೆಚ್ಚಿಗೆ ಮಾತಾಡಬೇಕು ಅಂತ ಹೇಳಿದೆ. ಈಗಾಗಲೇ ಪತ್ರ ಕೂಡ ಬರೆದಿದ್ದಾರೆ. ನೀವು ಬೆಂಗಳೂರಿನ ವಿಚಾರಗಳು ಇಲ್ಲಿ ಚರ್ಚೆ ಯಾಕಂತಂದರೆ ಉತ್ತರ ಕರ್ನಾಟಕ ಸಮಸ್ಯೆ ಭಾಳ ಇದೆ. ಶಿರಸಿ ಸಹಾಯಕ ಆಯುಕ್ತೆಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಕಾವ್ಯರಾಣಿಯವರು ಭಟ್ಕಳ ಉಪವಿಭಾಗಾಧಿಕಾರಿಯಾಗಿ ಪ್ರಭಾರಿಯಾಗಿ ಹೆಚ್ಚುವರಿ ಕರ್ತವ್ಯ ನಿರ್ವಹಿಸುತ್ತಿದ್ದರು. ಸರ್ಕಾರವು ಈಗ ಹೊಸ ವರ್ಗಾವಣೆ ಆದೇಶವನ್ನು ಹೊರಡಿಸಿದ್ದು, ಮೈಸೂರಿನ ಹುಣಸೂರು ತಾಲೂಕಿಗೆ ಸಹಾಯಕ ಆಯುಕ್ತೆಯಾಗಿ ವರ್ಗಾವಣೆ ಮಾಡಲಾಗಿದೆ. ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಣ ಪಡೆದ ಕಾವ್ಯರಾಣಿಯವರು 2019ರಲ್ಲಿ ಕೆಎಎಸ್ ಬರೆದು ಸರ್ಕಾರಿ ಸೇವೆಯನ್ನು ಪ್ರಾರಂಭಿಸಿದರು. ನಿವೃತ್ತ ಪೊಲೀಸ್ ಅಧಿಕಾರಿ ವೀರೇಶ್ ನಾಯ್ಕ್ ಅವರ ಪುತ್ರಿಯಾಗಿರುವ ಇವರು ಸರ್ಕಾರಿ ಶಾಲೆಗಳಿಗೆ ಭೇಟಿ ನೀಡಿ ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗುವಂತೆ ಭಾಷಣಗಳನ್ನು ಮಾಡುತ್ತಿದ್ದರು. ಆಡಳಿತದಲ್ಲಿ ಶಿಸ್ತುಬದ್ಧ ಕ್ರಮ ಮತ್ತು ಕಠಿಣ ನಿರ್ಧಾರಗಳನ್ನು ಕೈಗೊಳ್ಳುವ ಅಧಿಕಾರಿ ಎಂದು ರಾಜ್ಯದಲ್ಲಿ ಹೆಸರು ಮಾಡಿದ್ದರು. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.